ಬಯಲು ಟಿವಿಗೆ ಸ್ವಾಗತ. ಇದು ಧಮನೀತರ ಧ್ವನಿ. ರೋಗ ಮುಕ್ತ ಸಮಾಜಕ್ಕಾಗಿ ಯೋಗ. ಸುಕ್ಷೇತ್ರ ಮುಗುಳುಕೋಡು ಜಡ್ಗ ಶ್ರೀಗಳ ಸಂದೇಶ. ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಸುಕ್ಷೇತ್ರ ಮುಗುಳುಕೋಡು ಜಡ್ಗ ಶ್ರೀಮಠದ ಸುಕ್ಷೇತ್ರ ನವಕಲ್ಯಾಣ ಜಡ್ಗ ಶ್ರೀಮಠದಲ್ಲಿ ಡಿವೈನ್ಸ್ ಚಾರಿಟೇಬಲ್ ಟ್ರಸ್ಟ್ ರಿ ಅಡಿಯಲ್ಲಿ ಪರಮ ಪೂಜ್ಯ ಶ್ರೀಗಳವರು ಯೋಗ ಶಿಬಿರವನ್ನು ಹಮ್ಮಿಕೊಂಡಿದ್ದು ಪಾಲ್ಗೊಂಡರು. ಮೊದಲನೇದು ಪೂಜ್ಯ ಶ್ರೀಗಳವರ ಯೋಗಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಮಾನವ ಆಯುಷ್ಯದ ಅಭಿವೃದ್ಧಿ ಮಹಾಮಂತ್ರವೆಂದರೆ ಯೋಗ. ನಾವೆಲ್ಲರೂ ರೋಗ ಬರುವುದಕ್ಕಿಂತ ಮುಂಚೆ ಯೋಗ ಮಾಡಿ ರೋಗ ಮುಕ್ತ ಸಮಾಜವನ್ನು ಕಟ್ಟೋಣ. ಮನುಷ್ಯ ಒತ್ತಡದ ಬದುಕಿನಲ್ಲಿ ಅನೇಕ ಕಾಯಿಲೆಗಳು ಗುರಿಯಾಗಿ 100 ವರ್ಷ ಬದುಕು ಮನುಷ್ಯ 50 ವರ್ಷಕ್ಕೆ ಬದುಕು ಪೂರ್ಣಗೊಳಿಸುತ್ತಿದ್ದಾನೆ. ದಿನ 12 ಗಂಟೆಯಲ್ಲಿ ಬರೀ 30 ನಿಮಿಷ ನಾವು ಯೋಗಕ್ಕಾಗಿ ಮೀಸಲಾಗಿಟ್ಟರೆ ಮನುಷ್ಯ 20 ವರ್ಷ ಆಯುಷ್ಯ ವೃದ್ಧಿ ಆಗಲು ಸಾಧ್ಯವಿದೆ ಎಂದು ಪರಮ ಪೂಜ್ಯರು ಅಂತಾರಾಷ್ಟ್ರೀಯ ಯೋಗ ದಿನದಂದು ತಮ್ಮ ದಿವ್ಯ ಆಶೀರ್ವಚನದಲ್ಲಿ ಹೇಳುವ ಮೂಲಕ ತಾವು ಯೋಗ ಸ್ಥಾನದಲ್ಲಿ ಭಾಗಿಯಾಗಿ ಯೋಗದ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಶಿವಯೋಗಿ ಜ್ಞಾನ ಮಂದಿರ 120ಕ್ಕೂ ಅಧಿಕ ಮಕ್ಕಳು ಯೋಗದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆ ಎಲ್ಲ ಮಕ್ಕಳು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಮಹಾದೇವ್ ಬೆಳೆನವರ ಮಾತನಾಡಿದರು. ಜೊತೆಗೆ ಅಮೂಲ್ಯ ಹಿರೇಮಠ್ ನಿರೂಪಿಸಿದರು. ಶ್ರೀ ಬಸವರಾಜ್ ಚೊಪ್ಪಾಡೆ ವಂದಿಸಿದರು. ವರದಿ ಬಯಲು ಟಿವಿ ನ್ಯೂಸ್ ಆಳಂದ್. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.